ಬಂದು ಯಾರೋ ಗುದ್ದಾರ ಸ್ವಲ್ಪ ಎಷ್ಟು ಚಂದ ಸ್ಮೈಲ್ ಕೊಡ್ತಾಳ ನೋಡ್ರಿ ನಮ್ಮ ಅತ್ತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಲಿए ಶುರು करते हैं. ಗಾಯ್ಸ್, ಇವತ್ತು ನಾವು ಡೆವಿಲ್ ಮೂವಿಗೆ ಹೊಂಟಿವಿ. ಎಲ್ಲರೂ ಫಸ್ಟ್ ಶೋ ನೋಡ್ತಾರ, ಬಟ್ ನಾವು ಸೆಕೆಂಡ್ ಶೋ ಹೊಂಟಿವಿ. ಆಲ್ರೆಡಿ ಲೇಟ್ ಆಗ್ಯದ, ಇನ್ನೂ ಲೇಟ್ ಮಾಡಕ್ಕೆ ಕುಂತಾರ ನಮ್ಮ ಹುಡುಗರು. ಕೆಲವೊಬ್ರು ರೆಡಿಯಾಗಿ ಬಂದಾರ ನೋಡ್ರಿ, ಇನ್ನೂ ಕೆಲವರು ಇನ್ನೂ ರೆಡಿಯಾಗಿ ಕುಂತಾರ. ಸ್ವಲ್ಪ ದೊಡ್ಡ ವ್ಯಕ್ತಿಗಳು ಇಲ್ಲಿ ಕುಂತಾರ ನೋಡ್ರಿ, ನಮ್ಮ ಊರಿನ ಗಣ್ಯ ವ್ಯಕ್ತಿಗಳು. ನಮ್ಗೆ ಭಾಳ ಬೇಕಾದಾರ ನೋಡ್ರಿ ಇವರು. ಅತ್ತೆ ಸ್ಮೈಲ್ ಕೊಡ. ವಾವ್, ಎಷ್ಟು ಚಂದ ಸ್ಮೈಲ್ ಕೊಡ್ತಾರ ನೋಡ್ರಿ ನಮ್ಮ ಅತ್ತಿ. ಗಾಯ್ಸ್, ಫುಲ್ ಹೆವಿ ಲೇಟ್ ಮಾಡಿದ್ರು. ಪೂರ ಟೂರಿಗೆ ಹೋದಂಗ ಹಾಕುಂತದ ಗಾಯ್ಸ್. ನೋಡ್ರಿ ಬ್ಯಾಗ್ ಈಗ ಎಲ್ಲ ನೋಡಿ ಟೂರಿಗೆ ಹೋದಾಗ ಫೀಲ್ ಹಾಕುಂತ ನೋಡ್ರಿ. ಇಲ್ಲಿ ಹೆವಿ ಲೇಟ್ ಆಯ್ತ, ಇವಾಗ ಲೇಟ್ ಆಯ್ತಾ ಫೋನ್ ಬಿಡ್ಬಾ ನೋಡ ಬೇಡಿಕೆ ಏನಪ್ಪ ಅಂತಂದ್ರೆ ಟೂರ್ ಅದೇ ಎಲ್ಲಿ ಟೂರಿಗೆ ಹೊಂಟಿವಿ ಗಾಯ್ಸ್. ಟೂರಿಗೆ ದೇವಣ್ಣ ಕೆಲಿ ಹತ್ತುಪ್ಪರ್ ಗಾಯ್ಸ್. ಹಂಗಿಂಗ್ ಮಾಡಿ ಲೇಟ್ ಮಾಡಿ ಮುಟ್ಟಿದ್ವಿ. ಇಲ್ಲಿದ್ರ ಟ್ರೈನ್ ಅದ. ಇನ್ನ ಆಕ್ಚುಲಿ ನಮ್ಮಲ್ಲಿ ಕರೆಕ್ಟ್ 1 ತಾಸ ಅದ. 1 ತಾಸ್ನಾಗ ಹೋಗ್ಬೇಕು. ಇಲ್ಲಿ ಯಾ ನೋಡ್ರಿ, ಒಬ್ಬ ಲೇಟ್ ಮಾಡಿದ ಕಳ್ಳ. ಇವ ಲೇಟ್ ಮಾಡಿ 10 ನಿಮಿಷ, ಇವೊಂದು ಅರ್ಧ ತಾಸು ಲೇಟ್, ಇವ ಒಂದು 10 ನಿಮಿಷ ಲೇಟ್. ಹಂಗಿಂಗ್ ಮಾಡಿ ದರ್ಶನ್ ಒಂದ್ 2 ಫೈಟ್ ಮಾಡಿರ್ತಾನ, ಅವಾಗ ಹೋಗ್ತೀವಿ ಅಂತ ಅನ್ಸಕುಂತದ. ಗಾಯ್ಸ್, ಪಟ್ಟನ್ ಬಂದಿವಿ ಟಾಗೀಸ್ಗೆ. ಲೇಟ್ ಆಗ್ಯದ 10 ನಿಮಿಷ. 5,000 ಹಾಕ್ರಿ ಅದಕ್ಕೇನ ತಗೊಂಬಿಡ್ರಿ. ಕಟ್ತಾರ್ರಿ ಈಗ ನೋಡ್ರಿ ಗಾಯ್ಸ್. ಸಿಗರೇಟ್ ಹೆಂಗಿರ್ತಾವ ಕಡೆ ಅವು. ಓಕೆ ಚೆಕಿಂಗ್ ಪಟ್ ನಡಿಲೇ ಗಾಯ್ಸ್. ಇನ್ನ ಮೂವಿ ಸ್ಟಾರ್ಟ್ ಆಗಿಲ್ಲ ಅಂತ ಅಣ್ಣ. ಥ್ಯಾಂಕ್ ಯು ಅಣ್ಣ, ಭಾರಿ ಓಡಿಸ್ತಾ ಗಾಡಿ. ನಮ್ಮ ನೆಮ್ಮದಿಯಾಗಿರ್ಬೇಕು ಗಾಯ್ಸ್. ಬಿಟ್ರು ಸ್ವಲ್ಪ ಚೆಕಿಂಗ್. ಟಿಕೆಟ್ ಆ್ಯಕ್ಚುಲಿ ನಮ್ಮ ಬೇಲೆ ಇಲ್ಲ, ಅವ ನಮ್ಮ ಫ್ರೆಂಡ್ ಬೇಲೆ. ಅವ ಮುಂಜಾನೆ ಬಂದ ತಕ್ಷಣ, ಬಟ್ ಅನ್ಫಾರ್ಚುನೇಟ್ಲಿ ಇರಲಿಲ್ಲ ನಮ್ಮ ಬೇಲಿ. ಅದ್ರ ಭೀ ಮಾತಾಡಿ ಏಸಪ್ಪ ಶಿವನವ್ರ ದೇವರ ನಿಲ್ಲ, ಶಿವ ಇವ್ರ ದೇವ್ರ ಏಸು. ಗಾಯ್ಸ್, ಒಳಗೆ ಹೋಗ್ಬೇಕು. ಹೆವಿ ಅಂದ್ರೆ ಹೆವಿ ಲೇಟ್ ಆಗ್ಯದ. ನಡೀರಿ ಗಾಯ್ಸ್. ಇಂಟರ್ವಲ್ ಬಿಟ್ಟದ, ಫೋಟೋ ಶೂಟ್ ಮಾಡೋದು ನೋಡ್ರಿ. ಈಗ ಫುಲ್ ಸೈಕ್ ಫೋಟೋ ಶೂಟ್. ಗಾಯ್ಸ್, ಮೂವಿ ಮುಗೀತು ಬರಕ್ ಹೊಂತೀವಿ. ಏನ್ ಇಷ್ಟ ಆಯ್ತು ಹೀರೋಯಿನ್ ಇಷ್ಟ ಆಯ್ರ ಎಲ್ಲ ಜನಕ್ಕೆ. ಕುಯತ್ರ ಮುಗಿತು, ಹೋಗಿ ಊಟ ಗೀಟ ಮಾಡ್ಬೇಕು ಗಾಯ್ಸ್. ಪಕ್ಕ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಫುಲ್ಲು ಫ್ಯಾನ್ಸ್ ಅಂದ್ರೆ ಲೋಕಲ್ ಥಿಯೇಟರ್ಗೆ ಹೋಗ್ತಾರ, ಇಂಥವು ಅದಕ್ಕೆಲ್ಲ ಬರಲ್ಲ. ಕರೆಕ್ಟ್ ನಾವು ರಾಕಿ ಬಾಯ್ ಫ್ಯಾನ್ಸ್. ಸಣ್ಣ ರಾಕಿ ದೊಡ್ಡ ರಾಕಿ ಗಾಯ್ಸ್. ಟಾಕ್ಸಿಕ್ ಬರುತ್ತೆ ಗಾಯ್ಸ್. ವೇಟ್ ಮಾಡಿ. ನಾವು ಮೀಡಿಯಂ ರಾಕಿ. ಫುಲ್ ಮೀಡಿಯಂ ರಾಕಿ ಗಾಯ್ಸ್. ಥಿಯೇಟರ್ ಲೈಫ್ನ ಸೀದೆ ಹೋಗಿ ಅಪ್ಪನ ಗುಡಿಗೆ ಹೊಂಟಿವಿ. ಫುಲ್ಲು ಹೀರೋಯಿನ್ ಫ್ಯಾನ್ ಆಗ್ಯಾನ. ಒಳಗೆ ಹೋಗೋತ್ತಿಗೆ ದರ್ಶನ್ ಫ್ಯಾನ್ ಇದ್ದ, ಹೊರಗೆ ಬರೋ ಹೊತ್ತಿಗೆ ರಚನಾ ರೈ ಫ್ಯಾನ್ ಆಗ್ಯಾನ ನೋಡ್ರಿ. ಶಿವು ಲೈಸನ್ ಸೀದಾ ನೋಡ್ರಿ. ಎಲ್ರು ಅಪ್ಪನ ದೇವಸ್ಥಾನಕ್ಕೆ ಬಂದೀವಿ. ದರ್ಶನ ತಗೊಂಡು ಒಳ್ಳೇದು ಮಾಡಲಿ ನನಗೂ, ಮತ್ತೆ ಅಂದ್ರೆ ನಿಮಗೂ. ಈಗ ಇಲ್ಲಿ ಯಾವಲ್ಲ ಹುಡುಗರು ಎಲ್ಲ ಜನಕ್ಕೆ ಒಳ್ಳೇದಾಗ ಮಾಡಲಿ. ಮತ್ತೆ ಗಾಯಿ ಈ ಸಾಯ್ಬ್ಯಾಗ ಒಂದು ಒಳ್ಳೆ ಹುಡುಗಿ ಸಿಗ್ಲಿ ಶಿವಗೂ. ಮತ್ತೆ ಅಂದ್ರೆ ಆಟೋ ಗಿರಾಕ್ ಹೆಚ್ಚಾಗಲ್ಲ ಅಂತಂದ್ ಕೇಸಿ ಬೇಡಿಕೆ ಅಂತ ಕೇಸಿ ಹೋಗ್ಬೇಕು. ಲೈನಿಗೆ ಬಂದೀವಿ. ಸ್ವಲ್ಪ ಜನ ಪುಣ್ಯ ನೋಡ್ರಿ ಆಯ್ತು. ಗಾಯ್ಸ್, ದರ್ಶನ ಆಯ್ತು. ದರ್ಶನ ಎಲ್ಲ ಮಾಡಿ ಅಷ್ಟು ಸೇನೆಗೆ ಹೋಗಿ ನಮಸ್ಕಾರ ಮಾಡ್ರ. ಮತ್ತೆ ದೂರ ಲೈಫ್ ಒಂದ್ಸಲ ನಮಸ್ಕಾರ ಮಾಡ್ತಾರ. ಅಲ್ಲ ಗಾಯ್ಸ್, ಎಲ್ಲರೂ ಪೂರಾ
ಭಕ್ತರ ಶರಣರ ಹಾಕುಂತಾರ ನೋಡ್ರಿ, ಎಲ್ಲರೂ ಶರಣರ ಹಾಕುಂತಾರ. ದೊಡ್ಡ ಶರಣ ಇಲ್ಲ ನೋಡ್ರಿ, ಶಿವಶರಣ. ನಾನ ಶರಣ ಆತೀನಿ. ಚಾ ಕುಡಿಸ್ತೀರ ಇಲ್ರಿ? ಮನುಷ್ಯರಿದ್ದೀರಿ, ದನ ಇದ್ದೀರಿ. ಮನುಷ್ಯದ್ರಿ ದಾನ ಇದ್ರಿ. ಗಾಯ್ಸ್ ಸೀದಾ ಆಶೀರ್ವಾದ ತಗೊಂಡು ಕೈಗೆ ತೊಳ್ಕೊಂಡು ದಾಸೋಹ ಆದ ಉಣ್ಣಕ್ ಬಂದೀವಿ. ಮನುಷ್ಯನಂತ ಉಣ್ಬೇಕು, ಹೊಟ್ಟೆ ತುಂಬ ಉಣ್ಬೇಕು. ಯಾಕಂತಂದ್ರೆ ಹಸುವಾದ ಮುಂಜಾನೆ ಉಂಟದ್ದು. ಇವಾಗ ಟೈಮು 4 ಗಂಟೆ ಮ್ಯಾಲಾಗ್ಯದ. ಗಾಯ್ಸ್ ಇಲ್ಲಿ ಇರ್ತಾವ ನೋಡ್ರಿ ಗಂಗಾಳ. ಯಾವಾಗ ಕನ್ಫ್ಯೂಸ್ ಆಗ್ಬಾರ್ರಿ. ನಾವೇ ಬಿಡೋಕೆ ಅಲ್ಲ, ನಾವ್ ಮ್ಯಾಲೆ ಗಂಗಾಳ ಇರ್ತಾವ. ತೊಗರಿ ನಿಮ್ಗೆ ಇಷ್ಟ ಇಂತಂದ್ರೆ ಹಿಂಗೆ ಉಣ್ರಿ, ಇಷ್ಟ ಇರ್ಲಪ್ಪ ಮತ್ತೊಂದ್ಸಲ ತೊಳ್ಕರಿ, ಆಮೇಲೆ ಉಣ್ರಿ. ಗಾಯ್ಸ್ ರೈಸ್ ಮತ್ತೆ ಸಾರು ಅಂತ ಗಾಯ್ಸ್ ನೋಡಿ ರೌಂಡ್ ಆಗಿ ಕುಂತಾರ ಊಟ ಮಾಡಾಕ. A few moments later. ಮುಂದೆ ಊಟ ಆಯ್ತು, ನಂದು ಊಟ ಆಯ್ತು. ಇದಿಷ್ಟು ಸಾರು ಉಳಿಸಲ್ಲ, ಇದಿಷ್ಟು ಸಾರು ಕುಡಿತೀನಿ ನೋಡ್ರಿ. ಎಷ್ಟು ನಮ್ಮಂತ ತೊಳೆದ ಶಿವಗ ನಾ ಬಿ ಅಷ್ಟ ತೊಳೆದಿಡ್ಬೇಕು ಹೋಗಿದಾರಲ್ಲ. ಫುಲ್ಲು ತೊಳಿತಾ ಇರಿ ನನ್ನ ಥರ ತೊಳೆದು ಕ್ಲೀನಾಗಿ ತೊಳೆದು ನನ್ನ ಥರ ಯಾರು ತೊಳೆದಿರ್ಬೋದು ಅಷ್ಟು ತೊಳೆದ್ರೆ ನಮ್ಮ ಇಡ್ತೀನಿ. 360 ಡಿಗ್ರಿ ನೋಡಿ ಯಾವ ಥರ ಆಗ್ಯದ, ಫುಲ್ಲು ಕ್ಲೀನ್ ಆಗ್ಯದ. ಇಟ್ಟು ನೋಡ್ರಿ ಟಾಪ್ ನಂದೆ. ಗಾಯ್ಸ್ ಅನ್ನದಾಸೋಹ ಎಲ್ಲ ಸ್ವೀಕರಿಸಿದ್ವಿ, ಎಲ್ಲ ಇಟ್ಟು ಮಾಡಿದ್ವಿ. ಇವಾಗ ಹೋಗ್ಬೇಕು. ಆ್ಯಕ್ಚುಲಿ ಫುಲ್ಲು ಸೂರ್ಯ ಈ ಕಡೆಗೆ ಹೋಗ್ಕೊಂತಾನ, ಗುಡಿ ಬರಂಗ ಒಂದು ಫೋಟೋ ತೆಗೋಬೇಕಂತ ಮಾಡಿದ್ವಿ, ಬಟ್ ಆಗಲಿಲ್ಲ. ಫೋಟೋ ಹೇಳಿದ್ವಿ ಇಷ್ಟ ತನಕ. ಇಲ್ಲಿ 1-2 ಫೋಟೋ ಕ್ಲಿಕ್ ಎಲ್ಲ ಮಾಡಿದ್ವಿ. ಮತ್ತೆ ಒಂಟಿ ಆಟದ ಬಲ್ಲಿಗೆ ಒಂಟಿ ನೋಡ್ರಿ, ತಿರ್ಗಿಸ್ಲಕ್ ಬರಲ್ಲ ಬೈ. ಹೊಂಟಿವಿ ಗಾಯ್ಸ್. ನೋಡ್ರಪ್ಪ ಆಟದಾಗ ಹೊಂಟಿವಿ. ಊರಿಗೆ ಹೆಂಗ್ ಸೀದಾ ಎಗ್ರೈಸ್ ದೇವ್ರ ಬಲ್ಲಿಗೆ ಬಂದ್ರಲ್ಲ. ಅಲ್ಲ ದೇವ್ರ ಬಲ್ಲಿಗೆ ಬಂದ್ವಿ. ಎಗ್ರೈಸ್ ಅಂತ ಬಡದಾಡ್ಲಕ್ ಕುಂತತ್ನೇ ಇತ್ತ. ಹೌದು ನೋಡ್ರಿ ಎಗ್ರೈಸ್ ಗಾಯ್ಸ್ ಸೀದಾ ದೇವ್ರಗುಡ್ಲಾಶಿಂದ ಎಲ್ಲಿಗೆ ಬಂದೇವಪ್ಪ ಅಂತಂದ್ರ ಹೇಳ್ಬಾರ್ದು. ಅಂದ್ರೆ ಬಿ ಸ್ವಲ್ಪ ಭಾಳಷ್ಟು ದಿನ ಆಯ್ತು ಎಗ್ರೈಸ್ ತಿಂದಿಲ್ಲ. ಯಾಕಂದ್ರೆ ನಮ್ಮೂರ ಜಾತ್ರೆ ಇತ್ತಲ್ಲ, ಸುಮಾರು 1 ತಿಂಗಳಾಚಿಂದ ಯಾರು ಏನು ಮಟನ್ ಗಿಟನ್ ಚಿಕನ್ ಏನು ತಿಂದಿಲ್ಲ. ಮಟನ್ ಜಾತ್ರೆ ದಿನ ತಿಂತಾರ, ಜಾತ್ರೆ ದಿನ ಚಿಕನ್ ಇದು ಎಗ್ ತಿಂದಿರಲ್ಲ, ಅದಕ್ಕೆ ಇವತ್ತು ತಿನ್ನಕ್ ಕುಂತೀವಿ. ಗಾಯ್ಸ್ ಎಗ್ ರೈಸ್ ಬಂತು ನನಗೂ, ಹರ್ಷಗೂ, ದೇವಿಗೂ, ಸಾವ್ಯಾಗ ಬಂದಿಲ್ಲ. ಉಳ್ಕಿದ ಎಲ್ಲ ಮಂದಿ ಬಂದ. ಅಣ್ಣ ಹೆಂಗಾಯ್ತು ಎಗ್ ರೈಸ್? ಚಿತ್ಪತ್ತಾ ಎಲ್ಲ ಬಂದ್ರಿ ಅಣ್ಣ? ಹೌದಾ, ಭಾಳ ದೂರ ಆದ್ದಲ್ಲ. ಇಲ್ಲಿ ಎಷ್ಟು ಕಿಲೋಮೀಟರ್ ಆದ್ದಣ್ಣ? ಗಾಯ್ಸ್ ನಮ್ಮದು ಬಂತು ನೋಡ್ರಿ. ಗಾಯ್ಸ್ ನೋಡ್ರಿ ಎಗ್ ರೈಸ್ ಅದಲ್ಲ ಇದು ಗುಲ್ಬರ್ದಾಗ ಫುಲ್ ಹೆವಿ ಕಲರ್. ನಮ್ಮ ಯಾದಗಿರಿಗೆ ಈ ಥರ ಕಲರ್ ಮಾಡ್ಯಾರ, ತೋರಿಸ್ ನೋಡ್ರಿ. ನೋಡ್ರಿ ನಮ್ಮ ಆಡಿಯನ್ಸ್ ಯಾದಗಿರಿಂದ ಯಾರು ನೋಡಕ್ ಕುಂತ ಅವ್ರಿಗೆ ಗೊತ್ತಾಗ್ತದ. ಒಂದೇ ಜಟ್ಟಿಗೆ ಕಂಡು ಹಿಡಿತಾರೆ. ಗಾಯ್ಸ್ ನೋಡ್ರಿ, ಒಂದು ನಾವು ಗಾಡಿ ನಿಂದಿರಿಸಿ ಎಗ್ ರೈಸ್ ತಿನ್ನಕ್ ಹೋಗಿವಿ. ಇಲ್ಲಿ ಬಂದು ಯಾರೋ ಗುದ್ದಾರ, ಸ್ವಲ್ಪ ಹೊಟ್ಟೆ ಬಿದ್ದದ. ಆಮೇಲೆ ಇದಕ್ಕಿತ್ತದ ಪೂರ. ನಾವು ಎಗ್ ರೈಸ್ ತಿನ್ನಕ್ ಕೂತೀವಲ್ಲ, ಅದೇ ಎಗ್ ರೈಸ್ ಅಂಗಡಿದಾವಲ್ಲ, ಬಟ್ ಬೇರೆ ಕಡೆ ಕೆಲಸ ಮಾಡ್ತಾನಂತ. ಆ ಎಗ್ ರೈಸ್ ಅಂಗಡಿಯವ. ಹಿಂದಗಡಿಗೆ ಪಾಪ ನಾವು ವಿಡಿಯೋ ನೋಡಿದ್ನಂತ ಒಬ್ಬ ತಣ್ಣ ಬಂದು ನಮ್ಮನ್ನು ಫೋನ್ ಹಿಡಿದು ಅಣ್ಣ ಏನಂತ ಕೇಳಿ ಮತ್ತೆ ಅವ್ರ ಬೆಲ್ಲೆಲ್ಲ ದಂಡ ಎಸ್ಕೊಟ್ರು. ಪಾಪ ಅವ್ರು ಯಾವುದೋ ಎಲ್ಲೋ ಕೆಲಸದ ಮೇಲೆ ಹೋದ್ರು. ಇವಾಗ ಫೋನ್ ಹಚ್ಚಿದ್ವಿ, ಅವರು ರಿಸೀವ್ ಮಾಡಲ್ಲ. ಅದಕ್ಕೆ ಎಲ್ಲ ಮುಗೀತು, ಇಲ್ಲಿ ಹಾಕ್ಸಿಂದ ಹೋಗ್ಬೇಕು. ಗಾಯ್ಸ್ CNG ಹಾಕ್ಸಂದ್ವಿ. ಇವಾಗ ಮನೆಗೆ ಹೋಗ್ತೀವಿ. ಹರ್ಷನ್ ಇಲ್ಲೇ ಬಿಟ್ಟು ಗುಲ್ಬರ್ದಾಗ ಒಂದು ಕಾಲೇಜ್ ಇಲ್ಲೇ ಅದ. ಹಂಗೆ ಅವ್ರ ಫ್ರೆಂಡ್ಸ್ ಬರಕುಂತಾರಂತ. ಒಂದು ಬ್ಯಾಗ್ ಇತ್ತು, ದೇವೇನ್ ಬ್ಯಾಗ್ ಇತ್ತು, ಅಲ್ಲಿ ರೂಮ್ಗೆ ಹೋಗಿಟ್ಟಾರ. ಅದರನ್ನು ತರ್ತಾರಂತ. ಅವಾಗ ಅದರನ್ನು ತಗೊಂಡ್ ಕೇಸಿ ಇವನು ಬುಟ್ಟಿ ಕೇಸಿ ಸೀದಾ ನಾವು ಊರು ದಾರಿ ಇಡ್ಬೇಕು. ಅಂದ್ರೆ ಗುಲ್ಬರ್ದಾಗ ಏನು ಒಂದು ಪಾಸಿಟಿವ್ ಅಪ್ಪ ಅಂತಂದ್ರ, ಇಲ್ಲಿ ನಮ್ಮನ್ನ ಕೂನಾಡದ ಒಂದು ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ಸಾಲ್ವ್ ಸಿಕ್ಕಿತ್ತು. ಏನಪ್ಪ ಅಂತಂದ್ರ ವಿಡಿಯೋ ಲೈಫಿಂದ ಹಿಂಗಾಯ್ತು ನೋಡ್ರಿ. ಒಂದು ವಿಡಿಯೋ ಮಾಡಕ್ ಕುಂತಿದ್ವಿ, ಆತ ನೋಡಿದ ಸೀದಾ ಬಂದ. ಸಾಬು ಕೇಳೇನಂತ, ಯಾರೋ ಏನಾಗ್ಬೇಕು ನೀನು? ನನ್ನ ದೋಸ್ತ್ ಅಂತೇಳ ನೀವ ನನ್ನ? ಹೌದಾ, ಸೀದಾ ಬಂದ. ಏನು ಗುದ್ದದ ಅಂತಂದ, ಅದಿಂದ ಗುದ್ದದಣ್ಣ ಅಂತಂದೀವಿ ನಾವು. ಆಮೇಲೆ ಎಷ್ಟು ಆಗ್ತದಕ್ಕಂತಂದ. ನಾವೊಂದು ಅಮೌಂಟ್ ಹೇಳಿದ್ವಿ. ಅಮೌಂಟ್ ಇದೆಲ್ಲ ನಮ್ಮ ಹುಡುಗ್ರ ಫೋನ್ ಇರೋ ಹುಡುಗ್ರವ. ಅದೇನದ ಅದು ಏನದ ಕೊಡ್ರಿ ಅಂತಂದ. ಆಮೇಲೆ ಮಾತಾದು ಎಲ್ಲ ಕೊಟ್ರು. ನಾವೆಲ್ಲ ಎಗ್ ರೈಸ್ ತಿಂದು ಬಂದಿವಿ. ಆತನು ಸ್ಟೇಟಸ್ದಾಗ ಬಿ ನನ್ನ ವಿಡಿಯೋನೇ ಅದ.
ವಾಟ್ಸಪ್ ಸ್ಟೇಟಸ್ ವಾಟ್ಸಪ್ ಸ್ಟೇಟಸ್ 150 ಜನ ನಾನು ನೋಡ್ರ ಅದ್ರ ವಿಡಿಯೋ ಅದ್ರ 150 ಜನ ನೋಡ್ಯಾರ. ಫುಲ್ ಖುಷಿ, ನಾನು ಖುಷಿ ಆಯ್ತು, ಅತ್ತು ಖುಷಿ ಆಯ್ತು. ಮತ್ತೆ ಆಟೋದವನಿಗೆ ಸ್ವಲ್ಪ ದುಃಖ ಇದೆ, ಯಾಕಂತಂದ್ರೆ ಅದು ಆಕ್ಚುಲಿ ಹೊಸ ಗಾಡಿ ಇದು. ಹೊಸ ಗಾಡಿದು ನಾವ್ ಹೇಳಿದ ಅಮೌಂಟಿಗೆ ಬರಲ್ಲ, ಹಿಂದಡಿ ಎಲ್ಲ ಡೂಪ್ಲಿಕೇಟ್ ಹಾಕ್ಸಬೇಕಂತ. ಏನ್ ಮಾಡಕ್ಕಲ್ಲ, ಅವನ ಬೇಕಂತ ಮಾಡಿಲ್ಲ, ನಾವನ ಬೇಕಂತ ನಿಂದಿಸಿಲ್ಲ. ಅನ್ಫಾರ್ಚುನೇಟ್ಲಿ ಆಗ್ಯದ. ಹೋತ್ ಇವಾಗ ಚಾ ಕುಡ್ತೀವಿ ಹೋಗಿ. ಚಾ ಕುಡ್ತೀವಿ ಕೇಸಿ. ಅಣ್ಣ ಇದ್ರು ಬೆಸ್ಟ್ ಆಯ್ತಿತ್ತು, ಪಾಪ ಅದ ಏನೋ ಕೆಲಸ ಇತ್ತಂತ ವಾದತ್ತ. ಗಾಯ್ಸ್ ಇದಲ್ಲಿ ಅಷ್ಟು ಚಾ ಕುಡಿಯಕ್ಕೆ ಬಂದಿವಿ. ನೋಡ್ರಿ ನಮ್ಮ ಬ್ರದರ್ ಯೂಟ್ಯೂಬ್ ಚಾನಲ್ ಅದ, ಸಪೋರ್ಟ್ ಮಾಡ್ರಿ ಇವನಿಗೆ ಭೀ. ನಮ್ಮ ಅಣ್ಣ ವಿಡಿಯೋ ಮಸ್ತ್ ಮಾಡಕತ್ತಾನ ನೋಡ್ರಿ ಎಲ್ಲ. ಇವ ಹೆಂಗ್ ಮಾಡ್ತಾನ? ಲೈವ್ ಬರ್ತಾನ. ಜಾಯ್ನ್ ಆಗ್ರಿ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಮಾತಾಡ್ಬೇಕು ಬ್ರೋ, ಮಾತಾಡ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಾಸ್ ಜಗೇಶನ್ ಬಾಸ್. ಹೇಳಿ ಬ್ರೋ. ಎಷ್ಟು ಇನ್ಸ್ಪಿರೇಷನ್ ಕೊಟ್ರ ಅದು ವೇಸ್ಟ್. ಆದ್ರೆ ನಮ್ಗೆ ಇನ್ಸ್ಪಿರೇಷನ್ ಬಾಸ್. ಗಾಯ್ಸ್ ಚಾ ಎಲ್ಲ ಕೆಲಸ ಐತೆ ನಮ್ಮದು. ಚಾ ಚಂದದ ಅಮ್ಮ? ಚಾ ಸೂಪರಾ? ಇನ್ನೊಂದ್ಸಲ ಬರ್ತಾರ ಕುಡಿದ್ರಾ? ಹೆಂಗ ಚಾ? ಬಾಯ್ 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 ಹರ್ಷ, ಬಾಯ್. ಆದಷ್ಟು ಬೇಗ ಬರ್ರಿ. ಬಾಯ್ ಬ್ರೋ, ಬಾಯ್. ಗಾಯ್ಸ್ ಚಾಗಿ ಕುಡಿದು ಸೀದಾ ಗಾಯ್ಸ್ ಚಾಗಿ ಕುಡಿದು ಸೀದಾ ಊರಿಗೆ ಹೊಟ್ಟಿವಾಗ. ಇಲ್ಲ ಸಾರಿ 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 ಮಚ್ಚ, ನೀ ಹೇಳ ಮಚ್ಚ. ಈಗ ಚಾಗೆ ಕುಡ್ದು ಹರ್ಷನ್ ಬಿಟ್ಟು ಹರ್ಷಗ್ ಬಾಯ್ ಹೇಳಿ, ಹರ್ಷನ ದೋಸ್ತರು ಬಾಯ್ ಹೇಳಿ, ಮತ್ತೆ ಸಿಗಮಂತ ಹೇಳಿ ಒಂಟಿ ಊರಿ. ಹರ್ಷನ್ ಬಿಟ್ಟು ಬಹಳ ಮನ್ಸಿಗೆ ದುಃಖ ಸಂಗತಿ. ಆದಷ್ಟು ಬೇಗ ಸಿಗ್ತೀವಿ. ಮತ್ತೆ ತಾತನ ಜಾತ್ರೆಗೆ ಬರ್ತಾನ. ಜೈ ಗಜ್ಮಾ. ಗಾಯ್ಸ್ ಎಲ್ಲ ಆರಾಮ್ ಊರಿಗೆ ಹೊಂಟಿವಿ. ಫುಲ್ ಒದಾಡಿಕೆ ಅಂತ ಅವಾಗ ದಾಸ ಬರ್ದ. ಹರ್ಷನ್ ಬ್ಯಾಗ್ನಾಗ ಮೈಕ್ ಇಟ್ಟಿದ್ದೆ, ಇದು ಫೋನ್ ನಾವು ರೀಲ್ಸ್ ಮಾಡ್ತವಲ್ಲ ಆ ಮೈಕು ದ್ಯಾಸೋದ. ಮತ್ತೆ ಫೋನ್ ಹಚ್ಚಿ ಅವ್ನಿಗೆ ಹೇಳಿ ತಮ್ಮರ ಅಂತ ಹೇಳಿವಿ. ಅದ್ರ ಸಲಕ್ಕಾಗಿ ನಿಂತೀವಿ. ಅವ ತಂದು ಕೊಡತಾಕ ನಿಂದಿರ್ಬೇಕು. ಮತ್ತೆ ಆ ಮೈಕ್ ಇಸ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕು. ಬರಕ್ ಕುಂತಾರಂತ ವೈಟಿಂಗ್. ಗಾಯ್ಸ್ ಮೈಕ್ ತಂದ್ಕೊಟ್ಟ ಹರ್ಷ, ತಂದ್ಕೊಟ್ಟು ಹೋದ್ರೆ ಅವರು. ಆಯ್ತು ನಾವು ಹೋಗ್ಬೇಕು, ಲೇಟ್ ಆಯ್ತು, ಭಾಳ ಲೇಟ್ ಆಯ್ತು. ನಮ್ದೇನು ಐಡಿಯಾ ಅಂತಂದ್ರೆ ಒಂದು 6 ಗಂಟೆಗೆ ಮನ್ಯಾಗ ಆಗ್ಬೇಕಂಬದಿತ್ತು. ಬಟ್ ಆಗಿಲ್ಲ. 6 ಇಲ್ಲೇ ಆಗ್ಯದ. 6 ಆಗ್ಯದ. ನಾವು ಇಲ್ಲೇ ಆಗ್ತೇವೆ ಬಿಟ್ಟಿಲ್ಲ, ಯಾವಲ್ಲಿ ಮನೆಗೆ ಇರ್ತದೆ. ಒಂದು 8-9 ಆಗ್ಬೋದು. ನೆಕ್ಸ್ಟ್ ನೋಡ್ತೀವಿ ಎಷ್ಟಾದ್ದೇನು ದೇವ್ರೆ ಬಲ್ಲ. ಗಾಯ್ಸ್ ಅಂತೂ ಇಂತೂ ಊರಿಗೆ ಬಂದು ಫುಲ್ ಹೆವಿ ಚಳಿ ಅಂದ್ರೆ ಚಳಿ. -25 ಎಷ್ಟಾದ ಗೊತ್ತಿಲ್ಲ. ನಡಗುಟ್ಟ್ಯದ ಫುಲ್ಲು. ಹೆಂಗಾಗಿತ್ತಂದ್ರ ಫುಲ್ಲು ಚಳಿ ಅಂದ್ರೆ ಚಳಿ. ಏಷ್ಯಾಗ ಬಂದಂಗೆ ಬಂದಿವಿ ನೋಡು. ಏಷ್ಯಾಗಲ್ಲ, ಜಮ್ಮು ಕಾಶ್ಮೀರದಾಗ ಅದು ಅವು ಐಸ್ನಾಗ ಕುಂತಂಗ ಅದ. ಅಪ್ಪೋ ಫುಲ್ಲು. ಮನ್ಯಾಗ ಬೇರೆ ಫೋನ್ ಹಚ್ಚಕೊಂತ, ಮನ್ಯಾಗ ಫೋನ್ ಮೇಲೆ ಫೋನು ಇರೋದು ದೂರ ಇದ್ದಿನಂತ ಹಚ್ಕೊಂಡಾಗಿದ್ನಂತ ಹೇಳ್ತದ ಮಂದಿ. 20 ಕಿಲೋಮೀಟರ್ ಇದ್ರೆ 5 ಕಿಲೋಮೀಟರ್ ಇದ್ರೆ ಅಂತ ಹೇಳಿವಿ. ಇವಾಗ ಮನೆಗೆ ವೆಲ್ಕಮ್ ಮಾಡಕ್ಕೆ ಕಾಯ್ತಾ ಇರ್ತಾರ. ವೆಲ್ಕಮ್ ಮಾಡಿಸ್ಕೊಂತೀವಿ. ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗ್ತದ. ವಿಡಿಯೋ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು. ಶೇರ್ ಮಾಡೋದು ಮರಿಬೇಡ್ರಿ, ಕಮೆಂಟ್ ಮಾಡ್ರಿ. ಒಂದು ಯಾವ್ದಾನ ಏನೋ ಒಂದು ಮಾಡ್ರ ಕಡೆ ದಿಲ್ ಪಲ್. ಖುಷಿ ಆಗ್ತದ ನಮಗೆ. ಯಪ್ಪ ಬಾಯ್.